ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವು ಬೀದರ್ ಜಿಲ್ಲಾ ಘಟಕವನ್ನು ಉದ್ಘಾಟನೆ ಮಾಡಿತು. ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮಾತನಾಡಿದಂಥ ಬಸವರಾಜ ಜಾಬಶೆಟ್ಟಿರವರು, ಪತ್ರಿಕಾ ರಂಗಕ್ಕಿಂತ ಈಗ ಸಾಮಾಜಿಕ ಜಾಲತಾಣ ಹೆಚ್ಚಾಗಿದೆ. ಒಳ್ಳೆಯ ವಿಚಾರಕ್ಕಿಂತ ಕೆಟ್ಟ ವಿಚಾರವನ್ನು ತೋರಿಸಿದರೆ ಸಾಮಾಜಿಕ ಜಾಲತಾಣ ವಿಡಿಯೋ ಹಾಕುವವರು ಸಹ ಈಗ ಪತ್ರಕರ್ತರು ಅಂತ ಹೇಳ್ತಿದ್ದಾರೆ. ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ನೈಜ ಪತ್ರಕರ್ತರಿಗೆ ಆಗ ಸಮಾಜದಲ್ಲಿ ಒಳ್ಳೆಯ ಗೌರವ ಸಿಗುತ್ತದೆ ಅಂತ ಹೇಳಿದರು. ನಂತರ ಮಾತನಾಡಿದ ಹಿರಿಯ ಪತ್ರಕರ್ತ ಸದಾನಂದ ಜ್ಯೋತಿರವರು ಮಾತನಾಡಿ, ಪತ್ರಕರ್ತರ ದಿನನಿತ್ಯ ಯಾವ ರೀತಿ ವರದಿ ಮಾಡಬೇಕು ಮತ್ತು ದಿನನಿತ್ಯ ಪತ್ರಿಕೆಯನ್ನು ಓದುವುದು ಅಭ್ಯಾಸವನ್ನ ಮಾಡಿಕೊಳ್ಳಬೇಕು. ಇದರಿಂದಾಗಿ ಪತ್ರಿಕೆಗಳಲ್ಲಿ ವರದಿಯನ್ನ ಯಾವ ರೀತಿ ಮಾಡಬೇಕು, ಯಾವ ರೀತಿ ಬರೆಯಬೇಕು ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತದೆ ಅಂತ ಹೇಳಿದರು. ಜಿಲ್ಲೆಯಲ್ಲಿ ಸಂಘ ಕಟ್ಟುವುದು ಮುಖ್ಯವಲ್ಲ ಹಾಗೂ ಗುರುತಿನ ಚೀಟಿ ಪಡೆಯುವುದು ಸಹ ಮುಖ್ಯವಲ್ಲ. ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡುವುದು ತುಂಬಾ ಅಪಾಯಕಾರಿಯಾಗಿದ್ದು, ಪ್ರತಿಯೊಂದು ವಿಷಯವನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ವರದಿಯನ್ನ ಮಾಡಬೇಕಾಗುತ್ತದೆ. ನಾವು ಈ ಹಿಂದೆ ವಿಶ್ವೇಶ್ವರ ಭಟ್ರವರ ಜೊತೆ ಕೆಲಸವನ್ನ ಮಾಡಿದ್ದೇವೆ. ಅವರ ಶಿಷ್ಯರಾಗಿ ಅವರ ಬರವಣಿಗೆಯನ್ನ ನೋಡಿ ತುಂಬಾ ಕಲಿತಿದ್ದೇವೆ. ತಾವು ಸಹ ಸಂಘಟನೆ ಜೊತೆಯಲ್ಲಿ ಪತ್ರಿಕೆಯನ್ನ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕು ಅಂತ ಪತ್ರಕರ್ತರಿಗೆ ಕಿವಿ ಮಾತನ್ನ ಹೇಳಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಹುಲಿ ಅಮರನಾಥ್ ರವರು ಮಾತನಾಡಿ, ಸಂಘ ಕಟ್ಟುವುದು ತುಂಬಾ ಕಷ್ಟಕರದ ಕೆಲಸವಾಗಿದೆ. ಎಂದು ನಾನು ಸಂಘ ಕಟ್ಟಬೇಕಾದ್ರೆ ಬಂದಂಥ ಅಡೆತಡೆಗಳು ತುಂಬಾ. ಆದರೂ ಅವುಗಳನ್ನು ಎದುರಿಸಿ ನಿನ್ನೆ ಕರ್ನಾಟಕದ ಕಿರೀಟ ಬೀದರ್ನಲ್ಲಿ ಘಟಕ ಉದ್ಘಾಟನೆ ಆಗ್ತಾ ಇರುವುದು ತುಂಬಾ ಸಂತೋಷವಾದಂಥ ವಿಚಾರ. ಯಾವುದೇ ಒಬ್ಬ ವ್ಯಕ್ತಿ ಹುಟ್ಟಿ ದೊಡ್ಡವನಾದರೂ ತಾನು ಹುಟ್ಟಿದ ದಿನಾಂಕ, ಹುಟ್ಟಿದ ಸ್ಥಳ, ಹುಟ್ಟಿಗೆ ಕಾರಣೀಕರ್ತರು ಯಾರು ಎಂಬ ಎಲ್ಲ ದಾಖಲಾತಿಗಳು ಇರುತ್ತವೆ. ಅದೇ ರೀತಿ ನಮ್ಮ ಸಂಘದ ಮೇಲೆ ಆಪಾದನೆ ಮಾಡುವಂತಹ ಬೇರೆ ಸಂಘದವರು ಸಹ ತನ್ನ ಸಂಘ ಹುಟ್ಟಿದ ದಿನಾಂಕ, ಹುಟ್ಟಿದ ವರ್ಷ, ಹುಟ್ಟಿದ ಸಂದರ್ಭದಲ್ಲಿ ನೀಡಿದಂಥ ನೋಂದಣಿ ಪತ್ರ, ಹುಟ್ಟಿಸಿದವರು ಯಾರು ಎಂಬ ದಾಖಲಾತಿಗಳನ್ನ ಪ್ರದರ್ಶಿಸಬೇಕು. ಅದನ್ನ ಬಿಟ್ಟು ಎಲ್ಲಾ ದಾಖಲಾತಿಗಳು ಇರುವಂತಹ ನಮ್ಮ ಸಂಘದ ಮೇಲೆ ಊಹಾಪೋಹಗಳನ್ನ ಹೇಳುವುದನ್ನ ಬಿಡಬೇಕು ಅಂತ ಹೇಳಿದ್ರು. ಪತ್ರಕರ್ತರು ಎಂದರೆ ಎಲ್ಲರೂ ಒಂದೇ, ಎಲ್ಲರನ್ನ ಒಂದೇ ರೀತಿ ನೋಡಬೇಕು. ಒಂದು ಸಂಘದಲ್ಲಿ ನೋಂದಣಿಯಾಗಿರುವಂತ ಮಾತ್ರ ಪತ್ರಕರ್ತರು, ಉಳಿದವರು ಪತ್ರಕರ್ತರಲ್ಲ ಅಂತ ಹೇಳುವುದನ್ನ ಮೊದಲು ನಿಲ್ಲಿಸಬೇಕು ಅಂತ ಹೇಳಿದ್ರು. ಯಾವ ಪತ್ರಿಕೆಗೂ ಕಮ್ಮಿ ಇಲ್ಲದ ಹಾಗೆ ಇಂದು ನಮ್ಮ ಮಾಸಪತ್ರಿಕೆ, ಪಾಕ್ಷಿಕ ಪತ್ರಿಕೆ, ದಿನಪತ್ರಿಕೆಗಳು ಮುದ್ರಣವಾಗ್ತಾ ಇದೆ. ಜೊತೆಯಲ್ಲಿ ಸುದ್ದಿ ಹೆಚ್ಚು ಬರ್ತಾ ಇದ್ದು, ಸರ್ಕಾರ ನೀಡುವಂತಹ ಎಲ್ಲ ರೀತಿಯ ಸವಲತ್ತುಗಳನ್ನ ಎಲ್ಲ ಪತ್ರಕರ್ತರಿಗೆ ಸಿಗಬೇಕು ಅನ್ನುವುದು ಇದೇ ನಮ್ಮ ಸಂಘದ ಉದ್ದೇಶವಾಗಿದೆ ಅಂತ ಹೇಳಿದ್ರು. ಮಾಜಿ ವಿಧಾನ ಪರಿಷತ್ತು ಸದಸ್ಯರಾದಂಥ ಅರವಿಂದ ಕುಮಾರ್ ಅವರು ಅರಳಿ ಮಾತನಾಡಿ, ನಾನು ಸಹ ಪತ್ರಕರ್ತರಿಗೆ ನೋವು ಏನೆಂಬುದು ತಿಳಿದಿರುವೆ. ಇಲ್ಲಿಯವರೆಗೆ ಸಕ್ರಿಯ ರಾಜಕಾರಣಿಯಾಗಿದ್ದು ಪತ್ರಿಕೋದ್ಯಮದ ಕಡೆ ಗಮನ ನೀಡಲು ಸಾಧ್ಯವಾಗಿರಲಿಲ್ಲ. ಮುಂದಿನ ದಿನಗಳಲ್ಲಿ ಸಂಘಟನೆಯೊಂದಿಗೆ ಕೈಜೋಡಿಸಿ ಪತ್ರಕರ್ತರ ಸಮಸ್ಯೆಯನ್ನ ಬಗೆಹರಿಸಲು ಪತ್ರಕರ್ತರೊಂದಿಗೆ ಇರುವುದಾಗಿ ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳಿಗೆ, ರಾಜ್ಯಾದ್ಯಂತ ಬಂದಂತಹ ವಿವಿಧ ಜಿಲ್ಲಾ ಘಟಕದ ಪದಾಧಿಕಾರಿಗಳಿಗೆ, ಗಣ್ಯರಿಗೆ, ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲಾ ಘಟಕ ಅಧ್ಯಕ್ಷರಾದಂಥ ಚಂದ್ರಶೇಖರ್, ಕಾರ್ಯಾಧ್ಯಕ್ಷರಾದಂಥ ಅಹಮದ್ ಇಮ್ರಾನ್, ಸಹೀದ್, ಉಪಾಧ್ಯಕ್ಷರಾದಂಥ ಸಮೀರ್ ಖಾನ್, ಹಣವಂತ ದೇಶ್ಮುಖ್, ಪ್ರಧಾನ ಕಾರ್ಯದರ್ಶಿ ಅಮೋಸ್ ದಾಸ್, ನಿರ್ದೇಶಕರಾದಂಥ ರಾಜಶೇಖರ್ ಹಾಗೂ ರಾಕೇಶ್, ಕಾನೂನು ಸಲಹೆಗಾರರಾದಂಥ ಶರಣಪ್ಪ ಶರ್ಮಾ ಹಾಗೂ ಹಲವಾರು ಪತ್ರಕರ್ತರು